ನಮಸ್ಕಾರ ವೀಕ್ಷಕರೇ. ಕಳೆದ ವರ್ಷ ಕೊನೆಯ ಸಂಚಿಕೆ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ 29ನೇ ತಾರೀಕು ಡಿಸೆಂಬರ್ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಸಂದರ್ಭದಲ್ಲಿ ರಾಜ್ಕುಮಾರ್ ಹಾಗೂ ಕುವೆಂಪು ಅವರ ಒಡನಾಟ ಜೊತೆಗೆ ರಾಜ್ಕುಮಾರ್ ಅವರ ಚಿತ್ರಜೀವನದಲ್ಲಿ ಅಳವಡಿಸಿಕೊಂಡಂಥ ಕುವೆಂಪು ಅವರ ರಚನೆಗಳನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೆ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ರಾಜ್ಕುಮಾರ್ ಅವರಿಗೆ ಕನ್ನಡದ ಸಾಹಿತಿಗಳ ಬಗ್ಗೆ ಅಪಾರವಾದಂಥ ಒಂದು ಗೌರವ ಇತ್ತು ಅಂತ. ಇಷ್ಟಾಗಿ ಕೂಡ ರಾಜ್ಕುಮಾರ್ ಹಾಗೂ ಭೈರಪ್ಪನವರ ನಡುವೆ ಒಂದು ವಿವಾದವನ್ನು ಇತ್ತೀಚಿನ ವರ್ಷಗಳಲ್ಲಿ ಹುಟ್ಟು ಹಾಕಲಾಗಿದೆ. ಅದೇನಪ್ಪ ಅಂದರೆ, ಭಗವಾನ್ ಅವರು ಯಾವುದೋ ಒಂದು ಸಿನಿಮಾಗೆ ಕಥೆಯನ್ನು ಕೇಳೋದಕ್ಕೆ ಭೈರಪ್ಪನವರ ಹತ್ರ ಹೋಗ್ತಾರೆ, ಹಕ್ಕುಗಳನ್ನು ಕೇಳೋದಕ್ಕೆ. ಆಗ ಭೈರಪ್ಪನವರು ರಾಜ್ಕುಮಾರ್ ಒಬ್ಬ ನಟನೇ ಅಲ್ಲ, ಹೋಗ್ರಿ ಅಂತ ಹೇಳಿದ್ರು. ಇದನ್ನು ಒಂದು ಸಂದರ್ಶನದಲ್ಲಿ ಭಗವಾನ್ ಅವರು ಹೇಳ್ತಾರೆ. ಅದು ಯಥಾವತ್ತಾಗಿ ಪ್ರಸಾರ ಆಗುತ್ತೆ. ಅದನ್ನು ಕೇಳಿಸ್ಕೊಂಡಂಥ ಕೆಲವರು ಇದು ಸತ್ಯ ಸಂಗತಿ ಅಂತ ಅಂದ್ಕೊಂಡು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದನ್ನು ಹರಿಬಿಡ್ತಾ ಇರ್ತಾರೆ. ಖಂಡಿತವಾಗಿಯೂ ಇದು ಸತ್ಯ ದೂರವಾದಂಥ ಒಂದು ವಿಚಾರ. ನೋಡಿ, ರಾಜಲೀಲಾ ವಿನೋದ ಅಂತ ಪುಸ್ತಕವನ್ನು ರವಿ ಬೆಳಗೆರೆ ಅವರು ಬರೆದಾಗ ಕೂಡ ಆ ವಿಚಾರದ ಬಗ್ಗೆ ಎಷ್ಟೋ ಜನ ನಿಜ ಅಂತ ನಂಬ್ಕೊಂಡಿದ್ರು. ಆದರೆ ಆ ಪುಸ್ತಕವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅದರ ಒಂದು ಪೋಸ್ಟ್ ಮಾರ್ಟಮನ್ನು ನಾವು ಮಾಡಿದ ಮೇಲೆ ಎಷ್ಟೋ ಜನ ಹೇಳ್ತಾರೆ, ನೀವು ಹೇಳಿದ ಮೇಲೆ ನಮಗೆ ಈ ಸಂಗತಿಗಳೆಲ್ಲ ಮನಸ್ಸಿಗೆ ಬಂದಿದ್ದು, ಅಲ್ಲಿಯವರೆಗೂ ನಾವು ಅದನ್ನು ನಂಬ್ಕೊಂಡಿದ್ವು ಅಂತ. ನಮ್ಮ ಈ ವಾಹಿನಿಯ ಧೋರಣೆ ಸಿದ್ಧಾಂತ ಅದೇನೆ. ಸತ್ಯವನ್ನು ಜನಗಳ ಮುಂದೆ ತರೋದೇ ಹೊರತು ವಿವಾದಗಳನ್ನು ಬೆಳೆಸೋದು ಖಂಡಿತವಾಗಿಯೂ ಅಲ್ಲ. ನಿಮಗೆ ಈ ಸಂದರ್ಭದಲ್ಲಿ ಕಳೆದ ದೀಪಾವಳಿಯ ಸಮಯದಲ್ಲಿ ನಮಗೆ ಪ್ರೊಫೆಸರ್ ಕೃಷ್ಣೇಗೌಡರು ಕಳಿಸಿರುವಂಥ ಒಂದು ಸಂದೇಶವನ್ನು ನಿಮ್ಮ ಮುಂದೆ ಓದ್ತೀನಿ. ಪ್ರತ್ಯೇಕವಾಗಿ ನಮ್ಮ ವಾಹಿನಿಗೆ ಹಾಗೂ ನಮಗೆ ಒಂದು ಸಂದೇಶವನ್ನು ಅವರು ಕಳಿಸಿದ್ದಾರೆ. ನಮಸ್ಕಾರ. ಬೆಳಕು ಹಚ್ಚುವುದಿದೆಯಲ್ಲ, ಅದು ಬಹಳ ಕಷ್ಟ. ಬೆಂಕಿ ಹಚ್ಚುವಷ್ಟು ಸುಲಭವಲ್ಲ. ವಿದ್ಯುತ್ತಿನ ದೀಪದ್ದು ಸಿರಿವಂತರ ಅಹಂಕಾರ, ವಿದ್ವತ್ತಿನ ಹಣತೆಯದು ಸಂತರ ವಿನಯ. ಬೆಳಕು ಹಚ್ಚುವವರು ನೀವು, ಬೆಳಕು ಹಂಚುವವರು ನೀವು. ಬೆಳಕು ನಮ್ಮ ಮನೆಗೂ ಸಿಗಲಿ, ನಮ್ಮ ಮನೆಗೂ ಬರಲಿ. ಭುವನವೆಲ್ಲ ಬೆಳಕಿನ ದೀವಳಿಗೆಯಾಗಲಿ. ಅಂದರೆ ಬೆಳಕನ್ನು ಹಚ್ಚುವವರು ನಾವು, ಬೆಂಕಿ ಹಚ್ಚುವವರಲ್ಲ. ಆದರೆ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಜಗನ್ನಾಥ ಜೋಯಿಸ್ ಅವರನ್ನು ಸಂದರ್ಶನ ಮಾಡಿದಾಗ ಅಲ್ಲಿ ಸಾಂದರ್ಭಿಕವಾಗಿ ಭೈರಪ್ಪನವರ ಒಂದು ಪ್ರಸ್ತಾಪ ಬರುತ್ತೆ. ನೋಡಿ, ನಾವು ಯಾವುದೇ ಸಂದರ್ಶನಾರ್ಥಿಗಳನ್ನು ನಮ್ಮ ಸ್ಟುಡಿಯೋಗೆ ಕರೆಸಿ ಸಂದರ್ಶನ ಮಾಡುವಾಗ ಮೊದಲೇ ಮಾತಾಡಿಕೊಂಡು ನಾನು ಈ ರೀತಿ ಪ್ರಶ್ನೆ ಕೇಳ್ತೀನಿ, ನೀವು ಈ ರೀತಿ ಉತ್ತರ ಹೇಳಿ ಅಂತ ಯಾರಿಗೂ ಹೇಳಿಲ್ಲ. ನಮ್ಮ ವಾಹಿನಿಗೆ ಬಂದಿರುವ ಯಾವುದೇ ಸಂದರ್ಶನಾರ್ಥಿಗಳನ್ನು ನೀವು ಕೇಳಬಹುದು. ನಾನು ಅವರ ಪ್ರತಿಯೊಬ್ಬರನ್ನು ಫೋನ್ನಲ್ಲಿ ಸಂಪರ್ಕ ಮಾಡಿ ಮಾತಾಡಿದಾಗ ಅವ್ರಿಗೆ ಇದೇ ಮಾತನ್ನು ಹೇಳ್ತೀನಿ, ಸರ್ ನಾನು ನೀವು ಇವಾಗ ಫೋನಲ್ಲಿ ಏನು ಮಾತಾಡ್ತಾ ಇದ್ದೀವೋ ಇದೇ ರೀತಿಯಾಗಿ ಬಂದು ಕ್ಯಾಮ್ರಾ ಮುಂದೆ ಮಾತಾಡಿ. ಆದರೆ ನಿಮಗೆ ಮಾತಾಡಿದ ಮೇಲೆ ಯಾವುದಾದ್ರೂ ಒಂದು ವಿಚಾರವನ್ನು ಬೇಡ ಸರ್, ಇದು ಸಾರ್ವಜನಿಕವಾಗಿ ಹೇಳೋದು ಬೇಡ ಅಂತ ಅನಿಸಿದ್ರೆ, ಅಕಸ್ಮಾತ್ ನಿಮ್ಮ ಬಾಯಿ ತಪ್ಪಿ ಬಂದಿದ್ದರೆ ಅದನ್ನು ಬೇಡ ಅಂತ ಹೇಳಿದ್ರೆ ನಾವು ಎಡಿಟ್ ಮಾಡ್ತೀವಿ. ಆದರೆ ನಾವು ಯಾವುದೇ ವಿವಾದವನ್ನು ಮಾತಾಡಿ ಈ ಅಂಶವನ್ನು ಹೇಳಿ ಅಂತ ಯಾರಿಗೂ ಹೇಳಲ್ಲ. ಅಲ್ಲಿ ಕೂಡ ಅವರು 58 ವರ್ಷಗಳು ಕಾದು ರಾಜ್ಕುಮಾರ್ ಅವರ ಹಾಡುಗಳನ್ನು ಕುರಿತಂತೆ ಒಂದು ಬೃಹತ್ ಗ್ರಂಥವನ್ನು ರಚನೆ ಮಾಡಿದ್ದು ನನಗೆ ಭೈರಪ್ಪನವರು ಪರ್ವ ಬರೆದದ್ದು ನೆನಪಾಯಿತು. ಹಾಗಾಗಿ ನಾನು ಸಂದರ್ಶನದ ಮಧ್ಯೆ ಹೇಳಿದೆ, ನಿಮ್ಮ ಈ ಸಂಗತಿಯನ್ನು ಕೇಳಿದ್ರೆ ನನಗೆ ಭೈರಪ್ಪನವರ ನೆನಪಾಗತ್ತೆ ಅಂತ ಹೇಳಿದೆ. ಆಗ ಅವರು ಒಂದು ನಿಮಿಷ ತಡೆದು, ಭೈರಪ್ಪನವರು ಕೂಡ ನನಗೆ ರಾಜ್ಕುಮಾರ್ ಅವರಷ್ಟೇ ಪ್ರಮುಖರು, ಯಾಕೆಂದರೆ ನಾನು ಜೀವನವನ್ನು ಈ ಇಬ್ಬರೂ ಹಿರಿಯರಿಂದ ಕಲ್ತಿದ್ದೀನಿ. ಅಂದರೆ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಭೈರಪ್ಪನವರು ತಮ್ಮ ಕೃತಿಗಳ ಮೂಲಕ ಕೊಟ್ಟಿದ್ದಾರೆ. ಆ ಇಬ್ಬರ ಕೃತಿಗಳನ್ನು ನೋಡಿ ನಾನು ನನ್ನ ಜೀವನವನ್ನು ರೂಢಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅದು ನನಗೂ ಅನ್ವಯ ಆಗುತ್ತೆ, ಲಕ್ಷಾಂತರ ಕನ್ನಡಿಗರಿಗೆ ಅನ್ವಯ ಆಗುವಂಥ ಮಾತು. ಹೀಗಿರುವಾಗ ಆ ಇಬ್ಬರು ಹಿರಿಯರ ಮಧ್ಯೆ ಯಾವುದೋ ಒಂದು ವಿವಾದ ಇತ್ತು ಅಂತ ಹೇಳೋದು ಎಷ್ಟು ಸಮಂಜಸವಾಗುತ್ತೆ. ಇದಕ್ಕೆ ನಾನು ಅಧ್ಯಯನಪೂರ್ಣವಾಗಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ಬಂದಿದ್ದೀನಿ. ಅಲ್ಲಿ ಒಬ್ಬ ವೀಕ್ಷಕರು ಒಂದು ಸಂದೇಶವನ್ನು ಹಾಕ್ತಾರೆ. ಈ ಟೋಟಲ್ ಕನ್ನಡ ಬ್ರಾಹ್ಮಣ ಮನಸ್ಥಿತಿಯ ಒಂದು ಚಾನಲ್. ಇವರು ಸುಮ್ಮನೆ TRPಗೋಸ್ಕರ ಹಂಸಲೇಖ, ಇಳೆಯರಾಜ, ರಾಜ್ಕುಮಾರ್, ಅಂಬೇಡ್ಕರ್ ಇವರನ್ನೆಲ್ಲ ಆವಾಗವಾಗ ಸ್ಮರಿಸ್ಕೋತಾರೆ. ಆದರೆ ವಾಸ್ತವವಾಗಿ ಇವರು ಯಾರನ್ನು ಕಂಡ್ರೂ ಆಗೋದಿಲ್ಲ. ಇದೊಂದು ಬ್ರಾಹ್ಮಣ ಮನಸ್ಥಿತಿಯ ಒಂದು ಚಾನಲ್ ಅಂತ ಹೇಳಿ ನಿಮ್ಮ ಮುಖಕ್ಕೆ ಬೆಂಕಿ ಹಾಕ ಅನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನು ಹಾಕಿದ್ದಾರೆ. ಸ್ವಾಮಿ, ನಮ್ಮ ಮುಖಕ್ಕೆ ಬೆಂಕಿ ನೀವು ಹಾಕೋದು ಬೇಡ. ಆಮೇಲೆ ನೀವು ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಬೇಡಿ. ಕೃಷ್ಣೇಗೌಡರು ಹೇಳ್ದಂಗೆ
ನಾವು ನೀವು ಎಲ್ಲರೂ ದೀಪ ಹಚ್ಚುವಂಥ ಕೆಲಸವನ್ನು ಮಾಡೋಣ, ಬೆಳಕು ಕೊಡುವಂಥ ಕೆಲಸವನ್ನು ಮಾಡೋಣ. ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿ ಯಾರದೋ ಮನೆಯನ್ನು ಉರಿಸಿ ನಾವು ಚಳಿ ಕಾಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋದು ಬೇಡ. ಅದಕ್ಕಾಗಿ ಈ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀವಿ. ನೀವು ಹಾಕಿರುವಂಥ ಈ ಕಮೆಂಟ್ಗೆ ನಾವು ಕೂಡ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ. ನಾವು ಜಾತಿ ಪ್ರತಿಪಾದಕರಾಗಿದ್ದರೆ, ಅಂಥ ಯಾವುದಾದ್ರೂ ಸಂಚಿಕೆಯನ್ನು ನಾವು ಮಾಡಿದರೆ ದಯವಿಟ್ಟು ನಮಗೆ ತೋರಿಸ್ಕೊಡಿ, ಅಂಥದ್ದೇನಾದ್ರು ತಪ್ಪನ್ನು ನಾವು ಮಾಡಿದರೆ ನಾವು ತಿದ್ಕೋತೀವಿ ಅಂತ. ಅವರಿಂದ ಉತ್ತರ ಬಂದಿಲ್ಲ. ಈಗ ನಾವು ವೀಕ್ಷಕರಾದ ನಿಮ್ಮೆಲ್ಲರಲ್ಲೂ ಅದನ್ನೇ ಕೇಳ್ಕೊಳ್ಳೋದು, ನಮ್ಮ ಸಿದ್ಧಾಂತದಲ್ಲಿ ಏನಾದರೂ ತಪ್ಪಿದೆ ಅಂತ ನಿಮಗೆ ಅನಿಸಿದ್ರೆ, ನಾವು ಇಂಥ ವಿಚಾರವನ್ನು ಹೇಳಬಾರ್ದಾಗಿತ್ತು ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗಿಯೂ ನಮಗೆ ಹೇಳಿ, ನಾವು ತಿದ್ಕೋತೀವಿ. ಯಾಕೆಂದರೆ ಜಗನ್ನಾಥ ಜೋಯಿಸ್ ಅವರು ಬ್ರಾಹ್ಮಣರು ಅಂತ ಹೇಳಿ ನಾವು ಇಲ್ಲಿ ಕರ್ಕೊಂಡು ಬರಲಿಲ್ಲ. ನನಗೂ ಅವ್ರಿಗೂ ಪರಿಚಯವೇ ಇಲ್ಲ. ರಮೇಶ್ ಅವರು ನಮಗೆ ಯಾವುದೋ ಒಂದು ಸಂದರ್ಶನಕ್ಕೆ ಹೋದಾಗ ಗಂಧರ್ವಗಾನ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡ್ತಾರೆ. ಆ ಪುಸ್ತಕವನ್ನು ನೋಡಿದಾಗ ನನಗೆ ಅದರ ಹಿಂದಿರುವ ಶ್ರಮ ಎಂಥದ್ದು ಅಂತ ಅರ್ಥ ಆಗುತ್ತೆ. ಅದಕ್ಕಾಗಿ ಅವರನ್ನು ಸಂಪರ್ಕ ಮಾಡಿ ನಮ್ಮ ವಾಹಿನಿಗೆ ಕರೆಸಿ ಮಾತಾಡಿದ್ದೇ ಹೊರತು ನಾನು ಬ್ರಾಹ್ಮಣ ಅವರು ಬ್ರಾಹ್ಮಣ ಅನ್ನೋ ಕಾರಣಕ್ಕಾಗಿ ನಾವು ಅವ್ರನ್ನ ಇಲ್ಲಿ ಸಂದರ್ಶನ ಮಾಡಿದ್ದಲ್ಲ. ಇದುವರೆಗೂ 3.5 ವರ್ಷದಲ್ಲಿ ನಮ್ಮ ವಾಹಿನಿಗೆ ಎಂಥೆಂಥವರೆಲ್ಲ ಬಂದಿದ್ದಾರೆ, ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದನ್ನು ನೀವೇ ನೋಡ್ತಾ ಇದ್ದೀರಿ. ಇಲ್ಲೆಲ್ಲಾದರೂ ಜಾತಿಯ ವಾಸನೆ ನಿಮಗೆ ಬಡಿದಿದ್ದರೆ ನೀವು ಅದನ್ನು ನಮಗೆ ತೋರಿಸ್ಕೊಡಿ. ನನ್ನ ವಿಶ್ಲೇಷಣೆಯನ್ನು ಆರಂಭ ಮಾಡೋದಕ್ಕೆ ಮೊದಲೇ ನಿಮಗೆ ಹೇಳಿಬಿಡ್ತೀನಿ, ಭಗವಾನ್ ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಭಗವಾನ್ ಅವರು ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ತಮ್ಮದೇ ಆದಂಥ ಕಾಣಿಕೆಯನ್ನು ಸಲ್ಲಿಸಿದವರು. ದೊರೈರಾಜ್ ಅವರ ಜೊತೆಯಲ್ಲಿ ದೊರೆ ಭಗವಾನ್ ಜೋಡಿ ತುಂಬ ಸದಭಿರುಚಿಯ ಚಿತ್ರಗಳನ್ನು ವೈವಿಧ್ಯಮಯವಾಗಿ ಕಟ್ಟಿಕೊಟ್ಟಂಥವರು ಹಿರಿಯರು ಈಗ ನಮ್ಮ ಜೊತೆಯಲ್ಲಿ ಇಲ್ಲ. ಅವರು ಮರಣ ಹೊಂದಿದಾಗ ಕೂಡ ಅವರಿಗೆ ಗೌರವಪೂರ್ವಕವಾಗಿ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೀವಿ. ಹಾಗಂತ ಭಗವಾನ್ ಅವರು ಹೇಳಿದ್ದೆಲ್ಲ ಸತ್ಯ ಅಂತ ಅಲ್ಲ. ಭಗವಾನ್ ಅವರು ಯಾವ ಕಾದಂಬರಿಯ ಹಕ್ಕುಗಳನ್ನು ಕೇಳೋದಕ್ಕೆ ಭೈರಪ್ಪನವ್ರ ಹತ್ರ ಹೋಗಿದ್ರು ಅನ್ನುವ ವಿವರಗಳು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಕಾದಂಬರಿಯ ಬಗ್ಗೆ ಕೇಳಿದಾಗ ಭೈರಪ್ಪನವರು ಹೀಗೆ ಹೇಳಿದ್ರು, ರಾಜ್ಕುಮಾರ್ ಒಬ್ಬ ನಟನೇ ಅಲ್ಲ ಅಂತ ಹೇಳಿದ್ರು ಅಂತ. ಆ ಮಾತನ್ನು ಭೈರಪ್ಪನವರು ಆಡಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ನಾನಿಲ್ಲಿ ಭೈರಪ್ಪನವರ ಬಗ್ಗೆ ವಕಾಲತ್ತು ವಹಿಸ್ತಾ ಇಲ್ಲ. ಇವತ್ತಿಗೂ ನಾನು ಭೈರಪ್ಪನವರನ್ನು ನೇರವಾಗಿ ನೋಡಿಲ್ಲ. ಆದರೆ ನಾನು ಅವರ 25 ಕೃತಿಗಳನ್ನು ಒಂದಲ್ಲ ಹತ್ತಲ್ಲ ಹಲವು ಬಾರಿ ಓದಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ಇವತ್ತಿಗೂ ಮಾಡ್ತಾಯಿದ್ದೀನಿ. ಈ ಒಂದು ಸಂಚಿಕೆಯನ್ನು ಮಾಡೋದಕ್ಕೆ ಕೂಡ ಮತ್ತೊಮ್ಮೆ ನಾನು ಅವರ ಜೀವನ ಚರಿತ್ರೆ ಭಿತ್ತಿಯನ್ನು ಸಂಪೂರ್ಣವಾಗಿ ಓದಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಹೊರತು ಸುಮ್ಮನೆ ಏನೋ ಮಾತನಾಡ್ತಾ ಇಲ್ಲ. ಭೈರಪ್ಪನವರಿಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಲ್ಲ. ನೋಡಿ, ಅವರು ಬಾಲ್ಯದಿಂದ ಯೌವನಕ್ಕೆ ಕಾಲಿಡ್ತಾ ಇದ್ದಂಥ ದಿನಗಳಲ್ಲಿ ಒಂದು ಥಿಯೇಟರ್ನಲ್ಲಿ ಅವರು ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾರೆ. ಆ ಥಿಯೇಟರ್ನಲ್ಲಿ 23 ದಿನಗಳ ಕಾಲ ಚಂದ್ರಲೇಖ ಸಿನಿಮಾ ನಡೆಯುತ್ತೆ. 23 ದಿನಗಳಲ್ಲಿ 46 ಬಾರಿ ಆ ಸಿನಿಮಾವನ್ನು ಭೈರಪ್ಪನವರು ನೋಡ್ತಾರೆ. ನೋಡಿ ಅದರ ಅಷ್ಟೂ ಸನ್ನಿವೇಶಗಳು ಹಾಗೂ ಅದರ ಡೈಲಾಗ್ ಎಲ್ಲ ಅವರಿಗೆ ಬೈಹಾರ್ಟ್ ಆಗುತ್ತೆ. ಮುಂದೆ ರಜಾ ದಿನಗಳಲ್ಲಿ ಅವರು ಬೇರೆ ಬೇರೆ ಹಳ್ಳಿಗೆ ತಮ್ಮ ಸ್ನೇಹಿತರ ಜೊತೆ ಹೋದಾಗ ಆ ಸಿನಿಮಾ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಎಷ್ಟು ಪ್ರಭಾವಶಾಲಿಯಾಗಿ ಅವರು ಕಥೆಯನ್ನು ಹೇಳ್ತಾರೆ ಅಂದರೆ, ಊರೂರಿನಲ್ಲಿ ಒಳ್ಳೆ ಹರಿಕತೆ ಕಾರ್ಯಕ್ರಮವನ್ನು ಏರ್ಪಡಿಸುವ ಹಾಗೆ ಭೈರಪ್ಪನವರ ಈ ಸಿನಿಮಾ ಕಥೆ ಹೇಳುವ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಅಲ್ಲಿ ಭೈರಪ್ಪನವರು ಹೇಳಿದ್ದನ್ನು ಕೇಳಿ ಖುಷಿಯಾಗಿ ಮನೆಗೆ 2 ತೆಂಗಿನಕಾಯಿ ಅಂತ ತಂದು ಕೊಡ್ತಾರೆ. ಆ ತೆಂಗಿನಕಾಯಿನೆಲ್ಲ ಅಂಗಡಿಗೆ ತೊಗೊಂಡೋಗಿ ಹಾಕಿ, ಅವತ್ತಿಗೆ ತೆಂಗಿನಕಾಯಿ ಬೆಲೆ 4 ಅಣೆ ಇತ್ತೋ ಏನೋ ಅಥವಾ ಇನ್ನೂ ಕಡಿಮೆ ಇತ್ತು ಅನಿಸುತ್ತೆ. ಒಟ್ಟಾರೆಯಾಗಿ ಅವರು 10 ರೂಪಾಯಿಗಳನ್ನು ಸಂಪಾದನೆ ಮಾಡಿಕೊಂಡು ಮುಂದೆ ತಮ್ಮ ವಿದ್ಯಾಭ್ಯಾಸಕ್ಕೆ ಆ ಹಣವನ್ನು ಬಳಸ್ತಾರೆ. ಇನ್ನು ಕಾಲೇಜು ದಿನಗಳಲ್ಲಿ ಅವರು ಸಿನಿಮಾ ನೋಡ್ತಾ ಇದ್ದಾಗ ರಾಜ್ ಕಪೂರ್ ಹಾಗೂ ದಿಲೀಪ್ ಕುಮಾರ್ನ ಅಭಿನಯದ ಹಿಂದಿ ಚಿತ್ರಗಳೇ ಹೆಚ್ಚು ಚಾಲ್ತಿಯಲ್ಲಿದ್ದಿದ್ದು. ಅವರು ನೋಡ್ತಾ ಇದ್ದಿದ್ದು ಕೂಡ ಹಿಂದಿ ಚಿತ್ರಗಳನ್ನೇ. ಒಂದು ಸಾರಿ ಕಾಲೇಜ್ ಲೈಬ್ರರಿಯಲ್ಲಿ ಒಂದು ವಾದ ನಡೀತಾ ಇರುತ್ತೆ. ಲೈಬ್ರರಿಯನ್ ಸುಬ್ರಾವ್ ಹಾಗೂ ಒಬ್ಬ ವಿದ್ಯಾರ್ಥಿ ವಾದ ಮಾಡ್ತಾ ಇರ್ತಾರೆ, ರಾಜ್ ಕಪೂರ್ ಹೆಚ್ಚೋ ದಿಲೀಪ್ ಕುಮಾರ್ ಹೆಚ್ಚೋ ಅಂತ. ಆ ಸಂದರ್ಭದಲ್ಲಿ ಭೈರಪ್ಪನವರು ಅಲ್ಲಿಗೆ ಹೋಗ್ತಾರೆ. ಆಗ ನ್ಯಾಯ ಒಪ್ಪಿಸ್ತಾರೆ. ಯಾರೋ ಒಬ್ಬರಿಗೆ ನ್ಯಾಯ ಒಪ್ಪಿಸ್ಬೇಕಲ್ಲ, ಇಬ್ಬರು ಸೇರಿ ಇವರಿಗೆ ನ್ಯಾಯ ಒಪ್ಪಿಸ್ತಾರೆ. ಭೈರಪ್ಪನವರು ಕೂಡ ಹಿಂದಿ ಸಿನಿಮಾಗಳನ್ನು ನೋಡ್ತಾ ಇದ್ದಿದ್ದರಿಂದ ಅವರನ್ನು ಈ ಒಂದು ತೀರ್ಪು ಹೇಳೋದಕ್ಕೆ ಕೇಳ್ತಾರೆ. ಆಗ ಭೈರಪ್ಪ ಹೇಳ್ತಾರೆ, ಅಯ್ಯೋ ಅವನೊಬ್ಬ ಅಳುಬುರ್ಕ ಇವನೊಬ್ಬ ಕೋತಿ ಅಂತ. ಅಳುಬುರ್ಕ ಅಂತ ಅವ್ರು ಹೇಳಿದ್ದು ದಿಲೀಪ್ ಕುಮಾರ್ಗೆ, ಕೋತಿ ಅಂತ ಹೇಳಿದ್ದು ರಾಜ್ ಕಪೂರ್ಗೆ. ಸುಬ್ರಾವ್ ಅವರು ರಾಜ್ ಕಪೂರ್ ಅಭಿಮಾನಿ. ಅವರಿಗೆ ದಿಲೀಪ್ ಕುಮಾರ್ನ ಅಳುಬುರ್ಕ ಅಂತ ಹೇಳಿದ್ದೇನೋ ಖುಷಿಯಾಯಿತು. ಆದರೆ ರಾಜ್ ಕಪೂರ್ ನನ್ನ ಕೋತಿ ಅಂದ್ಬಿಟ್ಟಿಯಲ್ಲ, ನಿನಗೆ ನಾನು ಪುಸ್ತಕ ಕೊಡಲ್ಲ ಹೋಗು ಅಂತ. ಭೈರಪ್ಪನವರಿಗೆ ಪುಸ್ತಕ ಅಂದರೆ ಪ್ರಾಣ. ಕೊನೆಗೆ ಅವರು ಹಾಗೂ ಅವರ ಸ್ನೇಹಿತ ಸೇರಿಕೊಂಡು ಈ ಡ್ಯಾಮೇಜನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದರೆ, ಭೈರಪ್ಪನವರು ಒಂದು ರೂಮ್ನಲ್ಲಿರ್ತಾರೆ. ಆ ರೂಮ್ನಲ್ಲಿ ರಾಜ್ ಕಪೂರ್ ಹಾಗೂ ನರ್ಗೀಸ್ ಒಬ್ಬರನ್ನೊಬ್ಬರು ತಬ್ಬಿ ಹಿಡಿದಿರುವಂಥ ಒಂದು ಲಾಂಛನ ಇದೆಯಲ್ಲ, RK ಲಾಂಛನ, ಆ ಲಾಂಛನದ ಒಂದು ಫೋಟೋವನ್ನು ಕತ್ತರಿಸಿ ಅದಕ್ಕೆ ಕಟ್ ಹಾಕಿಸಿ ಅದನ್ನು ಭೈರಪ್ಪನವರ ರೂಮ್ನಲ್ಲಿ ಗೋಡೆಗೆ ತಗಲು ಹಾಕಿ
ಅಲ್ಲಿಗೆ ಒಂದು ಊದುಗಡ್ಡಿಯನ್ನು ಹಚ್ಚಿ ಆರಿಸಿರುವಂಥ ಒಂದು ಊದುಗಡ್ಡಿಯನ್ನು ಸಿಕ್ಕಿಸಿ ಆ ಸ್ನೇಹಿತ ಸುಬ್ರಾವ್ ಅವ್ರನ್ನ ಅನಿರೀಕ್ಷಿತವಾಗಿ ಭೈರಪ್ಪನವರ ರೂಮಿಗೆ ಕರ್ಕೊಂಡು ಬರ್ತಾನೆ. ಭೈರಪ್ಪನವರ ರೂಮಲ್ಲಿ ಆ ಫೋಟೋವನ್ನು ನೋಡಿ ಸುಬ್ರಾವ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇದೇನಪ್ಪ, ಮೊನ್ನೆ ಕೋತಿ ಅಂತ ಹೇಳಿದೆ, ಇವತ್ತು ನೋಡಿದ್ರೆ ಇಲ್ಲಿ ಫೋಟೋ ತಗಲಾಕ್ಕೊಂಡಿದೆಯಾ ಅಂತ. ಆಗ ಆ ಸ್ನೇಹಿತ ಹೇಳ್ತಾನೆ, ಇಲ್ಲ ಸಾರ್, ಇವನು ರಾಜ್ ಕಪೂರ್ ಅವರ ಅಭಿಮಾನಿನೇ, ಸುಮ್ಮನೆ ನಿಮಗೆ ರೇಗಿಸೋದಕ್ಕೆ ಆ ರೀತಿ ಹೇಳಿದ್ದಾನೆ ಅಂತ. ಆಗ ಅವರು ಸಂತುಷ್ಟರಾಗಿ ಮತ್ತೆ ಪುಸ್ತಕಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಭೈರಪ್ಪನವರಿಗೆ ಸಿನಿಮಾಗಳ ನಂಟು ಇರಲಿಲ್ಲ ಅಂತಲ್ಲ, ಆದರೆ ಒಂದು ಸಾರಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ 1958ರಲ್ಲಿ ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಉದ್ಯೋಗಕ್ಕೆ ಸೇರಿದ ಮೇಲೆ ಬೆಳಗ್ಗೆ 2 ಗಂಟೆ ಕಾಲ ಮಧ್ಯದಲ್ಲಿ ಅವರಿಗೆ ಬಿಡುವಿದ್ದಾಗ ಕೂಡ ಕಾಲೇಜಿನ ಹೊರಗೆ ಇರುವಂಥ ಒಂದು ಆಲದ ಮರದ ಕೆಳಗೆ ಕೂತ್ಕೊಂಡು ತಮ್ಮ ಪುಸ್ತಕಗಳನ್ನು ಓದ್ತಾ ಇರ್ತಾರೆ ಹೊರತು ಅವರು ಯಾವತ್ತೂ ಸಿನಿಮಾ ನೋಡೋದಕ್ಕೆ ಹೋದವರಲ್ಲ. 1958ರಲ್ಲಿ ಭೈರಪ್ಪನವರು ಉದ್ಯೋಗಕ್ಕೆ ಸೇರ್ತಾರೆ ಅಂತ ಹೇಳಿದೆ. ಅಂದರೆ ಅಲ್ಲಿಯವರೆಗೆ ಬಂದಿದ್ದು ರಾಜ್ಕುಮಾರ್ದು 10 ಚಿತ್ರಗಳು ಮಾತ್ರ. ಕನ್ನಡದಲ್ಲೇ ರಾಜ್ಕುಮಾರ್ ಅವರು ಪ್ರವೇಶ ಆಗುವವರೆಗೆ ಬಂದಿದ್ದು 40 ಚಿತ್ರಗಳು. ಹಾಗಾಗಿ ಭೈರಪ್ಪನವರು ಹೆಚ್ಚು ಕನ್ನಡ ಚಿತ್ರಗಳನ್ನು ನೋಡಿರುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಅವರು ಒಮ್ಮೆ ಉದ್ಯೋಗಕ್ಕೆ ಸೇರಿದ ಮೇಲೆ 2 ವರ್ಷ ಹುಬ್ಬಳ್ಳಿಲಿರ್ತಾರೆ. ಅದಾದ ಮೇಲೆ ಅವರು ಗುಜರಾತ್ನಲ್ಲಿ ವಲ್ಲಭಾಯ್ ಪಟೇಲ್ ವಿಶ್ವವಿದ್ಯಾಲಯಕ್ಕೆ ಲೆಕ್ಚರರ್ ಆಗಿ ಹೋಗ್ತಾರೆ. ಅಲ್ಲಿಗೆ ಹೋದ ಮೇಲಂತೂ ಕನ್ನಡದ ಸಂಪರ್ಕನೇ ತಪ್ಪಿ ಹೋಗುತ್ತೆ. ಸುಮಾರು 4 ವರ್ಷ ಅಲ್ಲಿರ್ತಾರೆ. ಅಷ್ಟು ಹೊತ್ತಿಗಾಗಲೇ ಅವರು ಕಾದಂಬರಿಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿರ್ತಾರೆ, ಸಂಗೀತ ಕಚೇರಿಗಳಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿರ್ತಾರೆ, ಸಂಗೀತ ಅಭ್ಯಾಸ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಸಿನಿಮಾ ನೋಡುವಂಥ ಒಂದು ಗೀಳು ಹೊರಟೋಗಿರುತ್ತೆ. ಇದನ್ನು ಕೂಡ ಅವರು ತಮ್ಮ ಭಿತ್ತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ನೀವು ಈ ಎಲ್ಲ ಅಂಶಗಳನ್ನು ಅವರ ಆತ್ಮಚರಿತ್ರೆಯನ್ನು ನೋಡಿ ಹೇಳ್ತಾ ಇದ್ದೀರಲ್ಲ, ಆ ಆತ್ಮಚರಿತ್ರೆ ಪ್ರಾಮಾಣಿಕವಾಗಿ ಇದೆಯಾ ಅಂತ ಕೂಡ ವೀಕ್ಷಕರು ಪ್ರಶ್ನೆ ಮಾಡಬಹುದು. ಒಮ್ಮೆ ನೀವು ಭಿತ್ತಿ ಪುಸ್ತಕವನ್ನು ಓದಿ ಪೂರ್ತಿಯಾಗಿ ಮನನ ಮಾಡಿಕೊಳ್ಳಿ. ಅವರು ಸತ್ಯ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜಾತಿಯ ಕಾರಣಕ್ಕೆ ಭೈರಪ್ಪನವರು ಕೂಡ ಸಾಕಷ್ಟು ಅನ್ಯಾಯ ಅವಮಾನಗಳನ್ನು ಅನುಭವಿಸಿದ್ದಾರೆ. ಅದನ್ನು ಕೂಡ ಅಲ್ಲಿ ಅವರು ಪ್ರಾಮಾಣಿಕವಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲಿ ನಡೆದ ಘಟನೆಯನ್ನು ಮಾತ್ರ ಹೇಳಿದ್ದಾರೆ ಹೊರತು ಯಾರ ಮೇಲೂ ಕಹಿಯನ್ನು ಇಟ್ಕೊಂಡು ಹೇಳಿಲ್ಲ. ನೋಡಿ, ಅವರು ಕಾಡಸಿದ್ದೇಶ್ವರ ಕಾಲೇಜಿಗೆ ಸಂದರ್ಶನಕ್ಕಾಗಿ ಹೋಗ್ತಾರೆ. ಅದು ಲಿಂಗಾಯತರ ಪ್ರಾಬಲ್ಯ ಇದ್ದಂಥ ಒಂದು ಕಾಲೇಜು. ಅಲ್ಲಿ ಭೈರಪ್ಪನವರನ್ನು ಸಂದರ್ಶಕರು ನೇರವಾಗಿ ನಿಮ್ಮ ಜಾತಿ ಯಾವುದು ಅಂತ ಕೇಳೋ ಹಾಗಿಲ್ಲ. ಅವತ್ತು ಒಂದು ರೀತಿಯಲ್ಲಿ ಬ್ರಾಹ್ಮಣ ಹಾಗೂ ಬ್ರಾಹ್ಮಣೇತರರು ಅಂತ 2 ಗುಂಪುಗಳಾಗಿರುತ್ತೆ. ಹಾಗಾಗಿ ಅದನ್ನು ಒಂದು ಚಳವಳಿಯ ರೀತಿಯಲ್ಲೇ ನಡೀತಾ ಇರುತ್ತೆ. ಬ್ರಾಹ್ಮಣರು ಎಲ್ಲ ಸವಲತ್ತುಗಳನ್ನು ಬೇರೆಯವರಿಂದ ಕಸ್ಕೊಂಡು ಬಿಟ್ಟಿದ್ದಾರೆ, ಅವರು ಮಾತ್ರ ಮುಂದುವರಿತಾ ಇದ್ದಾರೆ, ಬೇರೆ ಜಾತಿಗಳು ಮುಂದುವರಿತಾ ಇಲ್ಲ ಅನ್ನುವಂಥ ಒಂದು ವಾದ ಇರುತ್ತೆ. ಹಾಗಾಗಿ ಯಾರು ಜಾತಿಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇರಲ್ಲ. ಆದರೂ ಸಂದರ್ಶಕರಿಗೆ ಇವರ ಜಾತಿಯನ್ನು ತಿಳ್ಕೋಬೇಕು ಅಂತ ಇರುತ್ತೆ. ಅವರು ಪರೋಕ್ಷವಾಗಿ ಪ್ರಶ್ನೆಗಳನ್ನು ಎಸಿತಾ ಹೋಗ್ತಾರೆ. ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ. ಇವರು ಸಂತೇಶ್ವರ ಅಂತ ಹೇಳ್ತಾರೆ. ಅಲ್ಲಿ ಯಾರೋ ಒಬ್ಬರಿಗೆ ಅದೇ ಸಂತೇಶ್ವರ ಅಂತ ಕೇಳಿಸುತ್ತೆ. ಓಹೋ, ಸಂತೇಶ್ವರ, ಸೊ ನಿಮ್ಮ ಹೆಸರು ಭೈರಪ್ಪನವರ್, ನಿಮ್ಮ ತಂದೆಯವರ ಹೆಸರೇನು ಅಂತಾರೆ. ಲಿಂಗಣ್ಣಯ್ಯ ಅಂತಾರೆ. ತಾಯಿಯವರ ಹೆಸರು ಗೌರಮ್ಮ. ಅಲ್ಲಿಗೆ ಅವರಿಗೆ ಅರ್ಧ ಸಮಾಧಾನ ಆಗುತ್ತೆ. ಕೊನೆಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ತಾಯಿಯ ತಾಯಿ ಹೆಸರೇನು ಅಂತ. ಗಂಗಮ್ಮ ಅಂತಾರೆ ಇವರು. ಅಲ್ಲಿಗೆ ಇವರೂ ಸಹ ಲಿಂಗಾಯತರು ಅಂತ ಹೇಳಿ ಅವರಿಗೆ ಆ ಕಾಲೇಜಿನಲ್ಲಿ ಲೆಕ್ಚರರ್ ಪದವಿ ಸಿಗುತ್ತೆ. ಆದರೆ ಮುಂದೆ ಅವರಿಗೆ ಒಂದು ಅಮೆರಿಕದ ವಿಶ್ವವಿದ್ಯಾಲಯ ಒಂದು ಸ್ಕಾಲರ್ಶಿಪ್ಪನ್ನು ಕೊಡೋದಕ್ಕೆ ಮುಂದೆ ಬರುತ್ತೆ. ಅದಕ್ಕೆ ಈ ಕಾಲೇಜಿನಿಂದ ಒಂದು NOC ಕೊಡಬೇಕಾಗಿರುತ್ತೆ. ಬೇರೆ ಕೆಲವರಿಗೆ ಆ ರೀತಿಯ NOCಗಳನ್ನು ಕೊಟ್ಟಿದ್ದರೂ ಕೂಡ ಭೈರಪ್ಪನವರಿಗೆ ಬೇಕು ಅಂತ ಹೇಳಿ ಆ ಒಂದು NOCಯನ್ನು ಕೊಡದೆ ಆ ಸ್ಕಾಲರ್ಶಿಪ್ಪನ್ನು ತಪ್ಪಿಸ್ತಾರೆ. ಅದಾದ ಮೇಲೆ ಅವರು ಗುಜರಾತಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಶ್ವವಿದ್ಯಾಲಯಕ್ಕೆ ನೌಕರಿಗಾಗಿ ಅರ್ಜಿ ಹಾಕುವಾಗ ಕೂಡ ಅವರಿಗೆ NOC ಕೊಡಲ್ಲ. ಅದನ್ನು ಕೂಡ ಅವರು ಬೇರೆ ರೀತಿಯಲ್ಲಿ ಸಂಪಾದಿಸಿ ಕೊನೆಗೂ ಆ ಉದ್ಯೋಗಕ್ಕೆ ಹೊರಟು ಹೋಗ್ತಾರೆ. ಇನ್ನು ಮಹಾರಾಜ ಕಾಲೇಜಿನಲ್ಲಿ ಭೈರಪ್ಪನವರು ಓದ್ತಾ ಇದ್ದಾಗ ಅವರಿಗೆ ಬರಬೇಕಾಗಿದ್ದಂಥ ಒಂದು ಚಿನ್ನದ ಪದಕ, ಅಂದರೆ ಅಲ್ಲಿ ಇಂಥ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡಿರೋರಿಗೆ ಈ ಚಿನ್ನದ ಪದಕ ಕೊಡಬೇಕು ಅಂತ ಯಾರೋ ದಾನಿಗಳು ಪುದುವಟ್ಟನ್ನು ಹಾಕಿರ್ತಾರೆ. ಅಂದರೆ ಒಂದು ಪುದುವಟ್ಟನ್ನು ಸ್ಥಾಪಿಸಿರ್ತಾರೆ, ನಿಧಿಯನ್ನು. ಅದನ್ನು ಅದೇ ಉದ್ದೇಶಕ್ಕೆ ಬಳಸಬೇಕು. ಅಂದರೆ ಯಾವ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಮಾರ್ಕ್ಸನ್ನು ತಗೊಂಡಿರೋರಿಗೆ ಆ ಪದಕವನ್ನು ಕೊಡಬೇಕು ಅಂತ ಆ ದಾನಿಗಳು ಬಯಸಿರ್ತಾರೋ ಅವರಿಗೆ ಅದನ್ನು ಕೊಡಬೇಕು. ಆದರೆ ಜವರೇಗೌಡರು ಅಲ್ಲಿದ್ದಾಗ ಭೈರಪ್ಪನವರಿಗೆ ಬಂದಂಥ ಒಂದು ಚಿನ್ನದ ಪದಕವನ್ನು ತಪ್ಪಿಸ್ತಾರೆ. ಅದಕ್ಕೆ ಅವರು ನೀಡುವ ಕಾರಣ ಏನು ಅಂದರೆ, ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ, ನೀವು ಬೇಕಾದಷ್ಟು ಮುಂದೆ ಬಂದಿದ್ದೀರಿ, ಎಲ್ಲ ನೀವೇ ಹೊಡ್ಕೋಬೇಕು ಅಂತಿದ್ದೀರಾ, ಯಾಕೆ ಇದನ್ನು ಬೇರೆ ಒಂದು ಸಬ್ಜೆಕ್ಟಿಗೆ ಕೊಟ್ಟರೆ ಏನಾಗುತ್ತೆ ಅಂತ. ಹಾಗೆ ಕೊಡೋಕ್ಕೆ ಬರೋಲ್ಲ ಸರ್, ದಾನಿಗಳು ಇದಕ್ಕೆ ಅಂತ ಕೊಟ್ಟಿರೋದು ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ.
ಕೊನೆಗೆ ಭೈರಪ್ಪನವರು ಕಾನೂನಿನ ಒಂದು ಸಹಾಯವನ್ನು ತಗೊಂಡು ಆ ದಾನಿಗಳ ಮನೆಯವರಿಂದ ಒಂದು ಕೇಸನ್ನು ಹಾಕಿಸಿ ಕಡೆಗೆ ಭೈರಪ್ಪನವರಿಗೆ ಆ ಒಂದು ಪದಕವನ್ನು ಕೊಡ್ತಾರೆ. ಈ ಎಲ್ಲ ಅಂಶಗಳನ್ನು ಇವತ್ತು RTI ಇದೆ. ನೀವು ಆ ಇಸುವಿ ಯಾವುದು ಅಂತ ತಿಳ್ಕೊಂಡು ಬೇಕಾದರೆ ಪರೀಕ್ಷೆ ಮಾಡ್ಬೋದು. ಅಂದರೆ ಭೈರಪ್ಪನವರು ಪ್ರಾಮಾಣಿಕವಾಗಿ ತಮ್ಮ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಅನ್ನೋದಕ್ಕೆ ಈ ಅಂಶಗಳು ಇದೆ. ಇದರ ಜೊತೆಗೆ ಇನ್ನಷ್ಟು ಅಂಶಗಳು ಕೂಡ ಇದೆ. ತಮಗೆ ಜನ್ಮ ಕೊಟ್ಟಂಥ ತಂದೆಯನ್ನೇ ಅವರು ಸಂಸಾರದ ಕಡೆಗೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲದ ಎಂತಹ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿ ಅನ್ನೋದನ್ನು ತಮ್ಮ ಆ ಜೀವನ ಚರಿತ್ರೆಯಲ್ಲಿ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ತಮ್ಮ ತಾಯಿಯ ಅಣ್ಣ, ಸ್ವಂತ ತಾಯಿಯ ಅಣ್ಣ, ಸೋದರ ಮಾವ, ಅವನ ಆಶ್ರಯದಲ್ಲಿ ಇವರು ಇರೋದಕ್ಕೆ ಹೋಗ್ತಾರೆ. ಆತ ಒಂದು ದೇವಸ್ಥಾನದ ಪೂಜೆಯನ್ನು ಕೂಡ ಮಾಡ್ತಾ ಇರ್ತಾನೆ. ಆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಒಬ್ಬ ಕೂಲಿ ಹೆಂಗಸಿನ ಜೊತೆಯಲ್ಲಿ ಆತ ಮಾಡಬಾರದ್ದನ್ನು ಮಾಡ್ತಾ ಇದ್ದದ್ದನ್ನು ಇವರು ನೋಡ್ತಾರೆ, ಏಟನ್ನು ತಿಂತಾರೆ. ತಮ್ಮ ಸೋದರ ಮಾವನ ಬಗ್ಗೆ ಕೂಡ ಯಾವ ಅಂಶವನ್ನು ಮುಚ್ಚಿಡದೆ ಅಲ್ಲಿ ಬರ್ಕೊಂಡಿದ್ದಾರೆ. ಆತ ಮಾಡ್ತಾ ಇದ್ದಂಥ ಕಳ್ಳತನಗಳು, ಸುಳ್ಳುತನಗಳು, ಹಾದರ ಎಲ್ಲವನ್ನೂ ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ನೋಡಿ, ಅವರ ಭಿತ್ತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಇರುವಂಥ ಮಾಹಿತಿ ಅಂದರೆ, ಮೊದಲನೇದಾಗಿ GV ಅಯ್ಯರ್ ಅವರು 1972-73 ಹೊತ್ತಿನಲ್ಲಿ ಆಗ ತಾನೇ ಸಂಸ್ಕಾರ ಚಿತ್ರ ಬಂದು ಯಶಸ್ವಿಯಾಗಿರುತ್ತೆ. ಕನ್ನಡದ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ಹೊಸ ಅಲೆಯ ಚಿತ್ರ ಅಂತ ನಾವು ಸಂಸ್ಕಾರವನ್ನು ಒಪ್ಕೊಂಡಿದ್ದೀವಿ. ಅದು ಅನಂತಮೂರ್ತಿಯವರ ಕಾದಂಬರಿ. ಅದಾದ ಮೇಲೆ GV ಅಯ್ಯರ್ ಅವರು ಭೈರಪ್ಪನವ್ರ ಹತ್ರ ಹೋಗ್ತಾರೆ ವಂಶವೃಕ್ಷ ಕಾದಂಬರಿಯ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ. ನೋಡಿ, GV ಅಯ್ಯರ್ ಅವರು ಆ ಹೊತ್ತಿಗಾಗಲೇ ಕನ್ನಡದಲ್ಲಿ ಬೇಕಾದಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದಂಥವ್ರು. ಅವರು ಕೂಡ ಬ್ರಾಹ್ಮಣರೇ. ಹಾಗಂತ ಭೈರಪ್ಪನವ್ರ ಹತ್ರ ಹೋದ ತಕ್ಷಣ ಅವರು ಹಕ್ಕುಗಳನ್ನು ಕೊಡೋದಿಲ್ಲ, ಅಥವಾ ನೀವೇ ನಿರ್ದೇಶನ ಮಾಡ್ತೀರಾ ಅಂತ ಕೇಳೋದೂ ಇಲ್ಲ. ನಿರ್ದೇಶನವನ್ನು ಯಾರ ಕೈಲಿ ಮಾಡಿಸ್ತೀರಾ ಅಂತ ಕೇಳ್ತಾರೆ. ಹಾಗೆ ಅವರು ಜಾತಿವಾದಿ ಆಗಿದ್ದಿದ್ರೆ ಅಯ್ಯರ್ ಅವರಿಗೆ ಕೊಡ್ಬೋದಾಗಿತ್ತಲ್ಲ, ನೀವೇ ನಿರ್ದೇಶನ ಮಾಡಿ ಅಂತ. ಆದರೆ ನಿರ್ದೇಶನ ಯಾರಿಂದ ಮಾಡಿಸ್ತೀರಾ ಅಂತ ಕೇಳ್ತಾರೆ. ಆಗ ನೀವೇ ಹೇಳಿ ಅಂತ ಹೇಳಿದಾಗ ಕೊನೆಗೆ BV ಕಾರಂತರ ಹೆಸರನ್ನು ಭೈರಪ್ಪನವರು ಸೂಚಿಸ್ತಾರೆ. ಅದು ಯಾಕೆ ಅಂದರೆ, ಅವರು ದೆಹಲಿಯಲ್ಲಿದ್ದಾಗ BV ಕಾರಂತರ ಕೆಲಸವನ್ನು ನೋಡಿರ್ತಾರೆ, ಥಿಯೇಟ್ರ್ ಕೆಲಸವನ್ನು ನೋಡಿರ್ತಾರೆ. ಅವರು ತಮ್ಮ ಕಾದಂಬರಿಗೆ ನ್ಯಾಯವನ್ನು ಸಲ್ಲಿಸ್ತಾರೆ ಅನ್ನುವ ಒಂದು ನಂಬಿಕೆಯಿಂದ ಆ ಒಂದು ಹಕ್ಕುಗಳನ್ನು ಕೊಡ್ತಾರೆ. ಆದರೆ ವಂಶವೃಕ್ಷದಲ್ಲಿ ಶ್ರೋತ್ರಿಯರ ಪಾತ್ರ ಯಾರು ಮಾಡ್ತಾರೆ, ರಾಜಾರಾಯರ ಪಾತ್ರ ಯಾರು ಮಾಡ್ತಾರೆ, ಇದು ಯಾವುದನ್ನು ಭೈರಪ್ಪನವ್ರು ಕೇಳಿಲ್ಲ. ನಿರ್ದೇಶನವನ್ನು ಯಾರ ಕೈಯಲ್ಲಿ ಮಾಡಿಸ್ತೀರಿ ಇಷ್ಟನ್ನೇ ಕೇಳಿದ್ದು. ಅಂದರೆ ಒಂದು ಚಿತ್ರವನ್ನು ಇಂಥವ್ರು ನಿರ್ದೇಶನ ಮಾಡಬೇಕು ಅಂತ ಕೊಟ್ಟ ಮೇಲೆ ಅಲ್ಲಿ ಪಾತ್ರಧಾರಿಗಳು ಯಾರು ಇರಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿರ್ದೇಶಕನ ಕೆಲಸನೇ ಹೊರತು ಕಾದಂಬರಿಕಾರರ ಕೆಲಸ ಅಲ್ಲ. ಅಷ್ಟು ಜ್ಞಾನ ಭೈರಪ್ಪನವರಿಗೆ ಇಲ್ಲ ಅಂತ ಯಾರೂ ಅಂದ್ಕೊಳ್ಬೇಕಾಗಿಲ್ಲ. ಆ ಹೊತ್ತಿಗೆ ಭೈರಪ್ಪನವರು ಕೆಲವು ಕನ್ನಡ ಚಿತ್ರಗಳನ್ನು ನೋಡಿರ್ತಾರೆ. ಅದರಲ್ಲಿ ನಾಂದಿ ಚಿತ್ರ ಕೂಡ ಒಂದು. ನಾಂದಿ ಚಿತ್ರದ ನಾಯಕರು ರಾಜ್ಕುಮಾರ್ ಅವರೇ. ಆದರೆ ಅವರೆಲ್ಲೂ ನಾಯಕನ ಬಗ್ಗೆ ಆಗಲಿ ಆ ಚಿತ್ರದ ಬೇರೆ ವಿಚಾರಗಳ ಬಗ್ಗೆ ಹೇಳಿಲ್ಲ. ಆದರೆ ಎನ್ ಲಕ್ಷ್ಮೀನಾರಾಯಣ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಎನ್ ಲಕ್ಷ್ಮೀನಾರಾಯಣವರು ತುಂಬ ಅಂಡರ್ ಪ್ಲೇ ಮಾಡ್ತಾರೆ. ಅಂದರೆ ತುಂಬ ಹಿಡಿತದ ವ್ಯಕ್ತಿ. ಎಲ್ಲೋ ಒಂದು ರಸಾಸ್ವಾದವನ್ನು ಅನುಭವಿಸ್ಬೇಕು ಅಂತ ಪ್ರೇಕ್ಷಕ ಅಂದ್ಕೊಳ್ಳುವಾಗ ಅದನ್ನು ನೀರಸವಾಗಿ ಕೊನೆಗೊಳಿಸ್ತಾರೆ. ಆ ರೀತಿಯ ಒಂದು ನಿರ್ದೇಶನ ಅವರ ಶೈಲಿ. ಆದ್ದರಿಂದ ಅವರು ಬೇಡ ಅನಿಸುತ್ತೆ ಅಂತ ಹೇಳಿ ಕೊನೆಗೆ ಅವರು BV ಕಾರಂತರನ್ನು ಅದಕ್ಕೆ ಸೂಚಿಸ್ತಾರೆ. BV ಕಾರಂತರು ಮುಂದೆ ಗಿರೀಶ್ ಕಾರ್ನಾಡ್ ಅವರನ್ನು ಸೇರಿಸ್ಕೋತೀನಿ ಅಂದಾಗ ಅದಕ್ಕೆ ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ. ಹೀಗಿರುವಾಗ ಭಗವಾನ್ ಅವರು ಯಾವುದಾದ್ರೂ ಒಂದು ಕಾದಂಬರಿಯ ಹಕ್ಕನ್ನು ಕೇಳೋದಕ್ಕೆ ಹೋದರೆ ಅವರು ರಾಜ್ಕುಮಾರ್ ಒಬ್ಬ ನಟನೆ ಅಲ್ಲ, ಕೊಡಲ್ಲ ಹೋಗ್ರಿ ಅಂತ ಹೇಗಂತಾರೆ. ಯಾರ ಕೈಯಲ್ಲಿ ನಿರ್ದೇಶನ ಮಾಡಿಸ್ತೀರಾ ಅಂತ ಕೇಳಿರ್ಬೋದು. ನಾನೇ ನಿರ್ದೇಶನ ಮಾಡ್ತೀನಿ ಅಂತ ಭಗವಾನ್ ಅವರು ಹೇಳಿದರೆ ನಿಮಗೆ ಕೊಡಲ್ಲ ಅಂತ ಹೇಳಿರ್ತಾರೆ. ಯಾಕೆಂದರೆ ಭಗವಾನ್ ಅವರ ಶೈಲಿ ಭೈರಪ್ಪನವರಿಗೆ ಹಿಡಿಸಲ್ಲ. ಭೈರಪ್ಪನವರಿಗೆ ಪುಟ್ಟಣ್ಣ ಕಣಗಾಲ್ ಅವರ ಶೈಲಿ ಕೂಡ ಹಿಡಿಸ್ತಾ ಇರಲಿಲ್ಲ. ಯಾಕೆಂದರೆ ಶರಪಂಜರ ಶಿವರಾಮ್ ಅವರು ಪುಟ್ಟಣ್ಣನವರ ಕೈಯಲ್ಲಿ ದೂರ ಸರಿದರೂ ಕಾದಂಬರಿಯನ್ನು ಚಿತ್ರ ಮಾಡಿಸ್ಬೇಕು ಅಂತ ಇರ್ತಾರೆ. ಭೈರಪ್ಪನವರನ್ನು ಹಕ್ಕುಗಳನ್ನು ಕೇಳ್ತಾರೆ. ಪುಟ್ಟಣ್ಣನವರ ಕೈಲಿ ಮಾಡಿಸೋದಾದರೆ ಅದನ್ನ ಕೊಡಲ್ಲ ಅಂತ ಅವರು ಹೇಳ್ತಾರೆ. ಅದನ್ನು ಶಿವರಾಮ್ ಅವರು ಹೇಳಿದ್ದಾರೆ. ಶಿವರಾಮ್ ಅವರ ಮಾತನ್ನು ನಂಬಬಹುದು. ಆದರೆ ಭಗವಾನ್ ಅವರು ಹೇಳಿದ್ದು ನಿರ್ದೇಶಕನ ವಿಚಾರ ಅಲ್ಲ, ನಾಯಕನ ವಿಚಾರ. ಒಂದು ಕಾದಂಬರಿಯನ್ನು ಕೊಟ್ಟ ಮೇಲೆ ಅದಕ್ಕೆ ಯಾರನ್ನು ಕಲಾವಿದರನ್ನಾಗಿ ಆರಿಸ್ಕೋಬೇಕು ಅಂತ ನಿರ್ದೇಶಕರು ತೀರ್ಮಾನ ಮಾಡಬೇಕು ಅನ್ನುವಷ್ಟು ಪ್ರಬುದ್ಧತೆ ಖಂಡಿತವಾಗಿಯೂ ಭೈರಪ್ಪನವರಿಗಿದೆ. ಆದ್ದರಿಂದ ಅವರು ಆ ಮಾತನ್ನು ಹೇಳಿರೋದಕ್ಕೆ ಸಾಧ್ಯವೇ ಇಲ್ಲ. 1958ರ ನಂತರ ಭೈರಪ್ಪನವರು ಕನ್ನಡ ಚಿತ್ರಗಳನ್ನು ನೋಡುವಂಥ ಅವಕಾಶಗಳೇ ಸಿಕ್ಕಿಲ್ಲ. ಎಲ್ಲೋ ಅಪರೂಪಕ್ಕೆ ಒಂದೆರಡು ಚಿತ್ರಗಳನ್ನು ನೋಡಿರಬಹುದೇ ಹೊರತು ಅವರು ಕನ್ನಡ ಚಿತ್ರರಂಗದ ಬೆಳವಣಿಗೆಯನ್ನು ಸಮಗ್ರವಾಗಿ ಗುರುತಿಸೋದಕ್ಕಾಗಲಿ ಅಥವಾ ಅಭ್ಯಾಸ ಮಾಡೋದಕ್ಕಾಗಲಿ ಸಾಧ್ಯವಾಗಿಲ್ಲ. ಅದು ಅವರ ಕ್ಷೇತ್ರವೂ ಅಲ್ಲ. ಇಷ್ಟಾಗಿ ಕೂಡ ಅವರ ಅನೇಕ ಕಾದಂಬರಿಗಳು ಚಲನಚಿತ್ರವಾಗಿವೆ, ಯಶಸ್ವಿ ಕೂಡ ಆಗಿವೆ. ಭೈರಪ್ಪನವರು
ಯಾವುದೇ ಕಾರಣಕ್ಕಾಗಿ ಬೇರೆ ಜಾತಿಯವರು ಅನ್ನುವ ಕಾರಣಕ್ಕೆ ಅವರೊಬ್ಬ ನಟನೆ ಅಲ್ಲ ಅಂತ ಹೇಳಿರೋದಾಗಲಿ, ಅಥವಾ ಅವರ ಅಭಿನಯ ಸರಿ ಇಲ್ಲ, ಅವರಿಗೆ ಅವರು ನಾಯಕರಾಗಿ ಅಭಿನಯಿಸೋದಾದರೆ ನನ್ನ ಕಥೆಯನ್ನು ಕೊಡೋಲ್ಲ ಅಂತ ಹೇಳಿರೋದಾಗಲಿ ಸಂಪೂರ್ಣವಾಗಿ ಸತ್ಯ ದೂರವಾದ ಮಾತು. ನಿಮಗೆ ಈ ಅಂಶಗಳನ್ನು ಭಿತ್ತಿ ಜೀವನ ಚರಿತ್ರೆಯನ್ನು ಓದಿದ್ರೆ ಮತ್ತಷ್ಟು ಸ್ಫುಟವಾಗುತ್ತೆ. ದಯವಿಟ್ಟು ಆ ಪುಸ್ತಕವನ್ನು ಓದಿ, ಯಾಕೆಂದರೆ ನಮ್ಮ ಜ್ಞಾನದ ಹರವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇಂಥ ಕೃತಿಗಳನ್ನು ನಾವು ಓದಬೇಕಾಗತ್ತೆ. ಅದನ್ನು ಓದಿದ್ರೆ ನಿಮಗೂ ಕೂಡ ಈಗ ನಾನು ಹೇಳಿರುವ ವಿಚಾರ ಸ್ಪಷ್ಟವಾಗುತ್ತೆ ಅಂತ ಹೇಳಿ ಈ ಒಂದು ವಿವಾದವನ್ನು ನಾವು ಬೆಳೆಸೋದು ಬೇಡ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.